ಗೊತ್ತಾಗ್ಲಿಲ್ವಾ ಗೌಡ್ರೆ? ಯಾವನ ನೀನು? ನಾನು ಯಾರು ಅನ್ನೋದು ಇಂಪಾರ್ಟೆಂಟಾ, ನಿನ್ಗೆ ಏನಾಗ್ತದ ಅನ್ನೋದು ಇಂಪಾರ್ಟೆಂಟಾ? ಏನೋ ಬೊಗಳ್ತಿದ್ಯಾ? ಹೇಳೋದು ಸರಿಯಾಗಿ ಕೇಳಿಸ್ಕೊ. ನೀನೇನೇ ಹೇಳಿದ್ರು ನನ್ನ ಮುಂದೆ ನಿನ್ನಾಟ ಏನು ನಡೆಯಲ್ಲ. ನಾನು ಯಾವಾಗ ನೀನು ಎದುರು ಎಂಟ್ರಿ ಕೊಡ್ತೀನಂತ ಯಾರಿಗೂ ಗೊತ್ತಾಗಲ್ಲ. ಇಡೋ ಫೋನು. ಅಣ್ಣ ನಮ್ಮ ಬಿಲ್ಡಿಂಗ್ ಬ್ಲಾಸ್ಟ್ ಮಾಡಾಕಣ ಅಣ್ಣ. ಯಾರು? ಯಾರು ಗೊತ್ತಿಲ್ಲ ಅಣ್ಣ. ಬಾರೋ. ನೀನಾ? ನಾನೇ. ಹೆಂಗ್ ಬದುಕ್ ಬಂದಂತ ಆಶ್ಚರ್ಯ ಆಯ್ತಾ? ಬೇಕಾದ್ರೆ ನಿನ್ ಬಲಗೈ ಬಂಟ್ನೆ ಕೇಳು. ಮಧ್ಯದಲ್ಲಿ ನೀನ್ ಬಂದು ಸಾಯ್ಬೇಡ, ಹೋಯ್ತಾ ಇರೋ. ಹೋಗಿ ಏನ್ ಹೇಳ್ತೀಯ? ಅಣ್ಣ ಮಣ್ಣು ಮಾಡಿದೆ ಅಂತ ಹೇಳ್ತೀನಿ ಅಣ್ಣ. ಅಷ್ಟೇ. ಈ ಸಲ ಅಣ್ಣ ಅವ್ನು ಬಿಡುದಿಲ್ಲ. ಕೊಲ್ಲುದೇ. ನಾನು ಒಂಥರ ಗಂಡೂಲಿನೇ. ನನ್ನನ್ನು ಮುಟ್ಬೇಕಂದ್ರೆ ಒಂದು ಜನ್ಮ ಎತ್ತು ಬರಬೇಕು, ನನ್ನ ಸಾಯಿಸ್ಬೇಕಂದ್ರೆ 3 ಜನ್ಮ ಎತ್ತು ಬರಬೇಕು. ನಿನ್ನಂಥ ಗಂಡುಲಿನ ಬೇಟೆಯಾಡೋ ಬೇಟೆಗಾರ ನಾನು. ನಿನ್ನಂಥ ಗಂಡುಲಿನ ಎಷ್ಟು ಬೇಟೆ ಆಡಿಲ್ಲ. ಗಂಡೊಲಿ ಪೌರುಷ ಇಷ್ಟೇನಾ?
Jungle. ಬೇಡ ಬೇಡ ನನ್ನ ಸುದ್ದಿಗೆ ಬರಬೇಡ, ನಾನು ಒಳ್ಳೆಯವನಲ್ಲ ಅಂತ ಹೇಳಿದ್ದೆ ತಾನೇ. ಆದ್ರೂ ನೀನು ನನ್ನ ಮಾತೇ ಕೇಳಲಿಲ್ಲ. Audio Jungle. ಆ ಜಾಗ ಸುದ್ದಿ ಬರಬೇಡ ಅಂತ ಹೇಳಿದ್ದೆ ತಾನೇ. ಆದ್ರೂ ಆ ಜಾಗದಲ್ಲಿ ಬಂದು ಫ್ಯಾಕ್ಟ್ರಿ ಕಟ್ಟಿದ್ಯಾ. ಏನೋ ಸಿಗುತ್ತೆ, ಏನೋ ಸಿಗುತ್ತೆ ನಿನಗೆ. ಹಬ್ಬ ಅಂದ್ರೆ 1 ಕೋಟಿ ಒಂದಿನಕ್ಕೆ ಸಂಪಾದನೆ ಮಾಡುವೆ. ಆ ಜಾಗ ಯಾಕೆ ತಗೊಂಡಿದ್ದೀನಿ ಗೊತ್ತಾ? ಆ ಜಾಗದಲ್ಲಿ ಒಂದು ಹಾಸ್ಪಿಟ್ಲ್ ಕಟ್ಸಿ 100 ಬಡ ರೋಗಿಗಳಿಗೆ ಸಹಾಯ ಮಾಡ್ಬೇಕಂದು ನನ್ನ ಆಸೆ ಆಗಿತ್ತು. ಆ ಆಸೆಗೂ ಕಲ್ಲಾಕ್ಬಿಟ್ಟೆ ನೀನು. ನಿನ್ನ ಏನು ಮಾಡ್ರು ಕಮ್ಮಿನೇ. ಆ ಜಾಗನೇ ಯಾಕೆ ಬೇಕು ನಿನಗೆ? ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಫ್ಯಾಕ್ಟ್ರಿ ಕಟ್ಟು. ಆ ಜಾಗ ನನಗೆ ಬಿಟ್ಕೊಡು, ನಾನಲ್ಲಿ ಹಾಸ್ಪಿಟ್ಲ್ ಕೊಡ್ತೀನಿ. ಸಾಯೋದ್ರೊಳಗೆ 4 ಜನಕ್ಕೆ ಸಹಾಯ ಮಾಡು. ಅದೇ 4 ಜನ ನಮ್ಮ ಸಹಾಯಕ್ಕೆ ಬರ್ತಾರೆ. ಅದ್ರ ಮೇಲೆ ನಿನ್ನಿಷ್ಟ. ಗೌಡ ಆ ಜಾಗ ಕೊಟ್ಟ. ನನ್ನ ಆಸೆ ಪ್ರಕಾರ ಆ ಜಾಗದಲ್ಲಿ ಹಾಸ್ಪಿಟ್ಲ್ ಕಟ್ಟಿದೆ. ಸಾಯೋದ್ರೊಳಗೆ ನಾವು 4 ಜನಕ್ಕೆ ಹೆಲ್ಪ್ ಮಾಡ್ರೆ ಅದೇ 4 ಜನ ನಮ್ಗೆ ಹೆಲ್ಪ್ ಆಗ್ತಾರೆ. ಕೊಟ್ಟು ಒಂದು ಮತ್ತೆ ಅಂತದೊಂದು ಕೊಡ್ತೆ, ಅದರಿಂದ ಆ ದುಡ್ಡು ತಗೊಂಡೋಗಿ ಏನೋ ಮಾಡ್ತೀಯ ನೀನು. ಬ್ಯಾಂಕಲ್ಲಿ ಕೋಟಿ ಕಟ್ಲಿಕ್ಕೆ 4 ಜನ 4 ಮುಷ್ಟಿ ಮಣ್ಣು. ಹಂಗೆ ಹೇಳು ಏನಾರು ಒಂದು ಫ್ಯಾಕ್ಟ್ರಿ ಕಟ್ಟಿದ್ಯಾ, ಅದರಿಂದ ಏನೋ ಸಿಗುತ್ತೆ. ಅದರಿಂದ ಏನೋ ಸಿಗುತ್ತೆ. ಸ್ಟಾರ್ಟ್ ಮಾಡಿದೆ, ಸ್ಟಾರ್ಟ್ ಮಾಡ್ಕೊಂಡ ಹೌದ್ರಿ. ಸುಮಾರು ಸ್ಟಾರ್ಟ್. ಐತೆ ಡಬ್ಬಲ್ ಮನೆ ನಿಂತ್ಕೊಂಡಾರು ಮಾಡ್ಕೊಂಡ್